ನಮಸ್ಕಾರ ವೀಕ್ಷಕರೇ. 41 ವರ್ಷಗಳ ಬಳಿಕ ಭಾರತೀಯರೊಬ್ಬರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನೌಕೆಗೆ ತಲುಪಿದ್ದಾರೆ. ಇದು ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆ ಪಡಬೇಕಾದಂತಹ ವಿಚಾರ. ಅಂದ್ರೆ ನಾವು ನೀವು ಎಲ್ಲ ಹೆಮ್ಮೆ ಪಡುವಂತಹ ವಿಚಾರ. 41 ವರ್ಷಗಳ ಬಳಿಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನೌಕೆಗೆ ತಲುಪಿರುವ ಈ ಶುಭಾಂಶು ಶುಕ್ಲಾ ಯಾರು? 41 ವರ್ಷಗಳ ಹಿಂದೆ ಯಾವ ಭಾರತೀಯರು ಈ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನೌಕೆಯನ್ನ ತಲುಪಿದ್ರು? ಆಗ ಯಾವ ಉದ್ದೇಶಕ್ಕೆ ಹೋಗಿದ್ರು? ಈಗ ಶುಭಾಂಶು ಶುಕ್ಲಾ ಯಾವ ಉದ್ದೇಶದಲ್ಲಿ, ಅಂದ್ರೆ ಯಾವ ಯೋಜನೆಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನೌಕೆಗೆ ತಲುಪಿದ್ದಾರೆ? ಸರಿಸುಮಾರು 6 ಬಾರಿ ಕೂಡ ಅವಕಾಶ ಸಿಗದೆ ವಂಚಿತರಾಗಿದ್ರು. 7ನೇ ಬಾರಿ ಈಗ ಶುಭಾಂಶು ಶುಕ್ಲಾಗೆ ಅವಕಾಶ ಸಿಕ್ಕಿದೆ. ಹೆಂಗಿರುತ್ತೆ ಈ ಪ್ರಕ್ರಿಯೆ? ಯಾವ ಯೋಜನೆಗೆ ಸಂಬಂಧಪಟ್ಟಂತೆ ಹೋಗಿದ್ದಾರೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕೊನೆ ತನಕ ವಿಡಿಯೋನ ಮಿಸ್ ಮಾಡದೆ ನೋಡಿ. ಆಕ್ಸಿಯಂ ಸ್ಪೇಸ್, ನಾಸಾ ಹಾಗೂ ಸ್ಪೇಸ್ ಎಕ್ಸ್ ಜಂಟಿ ಸಹಯೋಗದಲ್ಲಿ ಆಯೋಜನೆಗೊಂಡಿರುವ ಯೋಜನೆಯೇ ಈ ಆಕ್ಸಿಯಂ 4 ಮಿಷನ್. ಇದರ ಉದ್ದೇಶ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನೌಕೆಗೆ ಹೋಗಿ 14 ದಿನಗಳ ಕಾಲ ವಿವಿಧ ಯೋಜನೆಗಳಿಗೆ ಸಂಬಂಧಪಟ್ಟಂತೆ 60 ವೈಜ್ಞಾನಿಕ ಪ್ರಯೋಗಗಳನ್ನ 4 ತಂಡ ಕೂಡ ಮಾಡುತ್ತೆ. ಅಂದ್ರೆ ಈಗ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನೌಕೆಗೆ ತಲುಪಿದ್ದು ಜಸ್ಟ್ ನಮ್ಮ ಭಾರತೀಯ ಶುಭಾಂಶು ಶುಕ್ಲಾ ಮಾತ್ರ ಅಲ್ಲ, ಅವರ ಜೊತೆಗೆ ಇನ್ನೂ 3 ಕೂಡ ಹೋಗಿದ್ದಾರೆ. ಹಾಗಾಗಿ ಈ 4 ಕೂಡ ಹಲವು ಸಂಶೋಧನೆಗಳನ್ನ, ಸರಿಸುಮಾರು 60 ಪ್ರಯೋಗಗಳನ್ನ ಕೂಡ ನಡೆಸಲಿದ್ದಾರೆ ಅನ್ನುವಂತಹ ವಿಚಾರವನ್ನ ನಾವು ಗಮನಿಸಬೇಕಾಗತ್ತೆ. ಪ್ರಮುಖವಾಗಿ ನಾನು ಆರಂಭದಲ್ಲೇ ಹೇಳಿದೆ, ಈಗ ಶುಭಾಂಶು ಶುಕ್ಲಾ 41 ವರ್ಷಗಳ ಬಳಿಕ ಈ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನೌಕೆಗೆ ಹೋಗಿದ್ದಾರೆ. ಹಾಗಾಗಿ ನಾವು ನೀವು ಅಂದ್ರೆ ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆ ಪಡಬೇಕಾದಂತಹ ವಿಚಾರ ಅಂತ. ಆದ್ರೆ ಈ 41 ವರ್ಷಗಳ ಹಿಂದೆ ಯಾರು ಹೋಗಿದ್ರು? ಅಲ್ಲಿ ತನಕ ಯಾಕೆ ಅವಕಾಶಗಳು ಸಿಗ್ಲಿಲ್ಲ? ಈ ಎಲ್ಲಾ ಪ್ರಶ್ನೆಗಳು ಬಹುತೇಕರನ್ನ ಕಾಡ್ತಾ ಇದೆ. ಈಗ 41 ವರ್ಷಗಳ ಹಿಂದೆ ಅಂದ್ರೆ 1984ರಲ್ಲಿ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ರಷ್ಯಾ ನೌಕೆಯಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ರು. ಇದಾದ ಬಳಿಕ ಈಗ ಗ್ರೂಪ್ ಕ್ಯಾಪ್ಟನ್ ಈ ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನ ತಲುಪಿದ್ದಾರೆ. 1984ರಲ್ಲಿ ರಾಕೇಶ್ ಶರ್ಮಾ ಕೂಡ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನೌಕೆಯನ್ನ ತಲುಪಿದ್ರು. ಅದು ಆಗಲೂ ಕೂಡ ಭಾರತೀಯರು ಹೆಮ್ಮೆ ಪಟ್ಟಂತಹ ಕ್ಷಣ. 1984ರಲ್ಲಿ ರಾಕೇಶ್ ಶರ್ಮಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನೌಕೆಯನ್ನ ತಲುಪಿದ್ರು. ಆಗ ಯಾವ ಯೋಜನೆಗೆ ಸಂಬಂಧಪಟ್ಟಂತೆ ಹೋಗಿದ್ರು, ಯಾರೆಲ್ಲ ಹೋಗಿದ್ರು, ಎಷ್ಟು ಜನ ಹೋಗಿದ್ರು, ಇಂತಹ ಕುತೂಹಲ ಬಹುತೇಕರಲ್ಲಿದೆ. ಮೊದಲು ಆ ವಿಚಾರಗಳನ್ನ ಗಮನಿಸ್ತಾ ಹೋಗೋಣ. ಒಟ್ಟು 3 ಗಗನಯಾತ್ರಿಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ 1984ರಲ್ಲೇ ಹೋಗಿರ್ತಾರೆ. 7 ದಿನಗಳು 21 ಗಂಟೆ ಬಾಹ್ಯಾಕಾಶದಲ್ಲಿದ್ದ ಈ ತಂಡ ಒಟ್ಟು 41 ಪ್ರಯೋಗಗಳನ್ನ ಮಾಡಿತ್ತು. ರಾಕೇಶ್ ಶರ್ಮಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋದ ಭಾರತದ ಮೊದಲ ಗಗನಯಾತ್ರಿ ಅಂತ ಕೂಡ ಹೇಳಬಹುದು. ನೋಡಿ, ಪ್ರಮುಖವಾಗಿ 1984ರಲ್ಲಿ ರಾಕೇಶ್ ಶರ್ಮಾ ಪ್ರಮುಖವಾಗಿ ಈ ಬಾಹ್ಯಾಕಾಶ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನೌಕೆಯನ್ನ ತಲುಪುವ ಮೂಲಕ 40ಕ್ಕೂ ಹೆಚ್ಚು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ಕೊಂಡು ವಾಪಸ್ ಬಂದಿದ್ರು ಅನ್ನುವಂತಹ ವಿಚಾರಗಳನ್ನ ನಾವೀಗ ಗಮನಿಸಿದ್ವಿ. 41 ವರ್ಷ ಆಯ್ತು ಇಲ್ಲಿಗೆ. ಯಾವೊಬ್ಬ ಭಾರತೀಯರಿಗೂ ಕೂಡ ಅಲ್ಲಿ ಹೋಗೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಸತತವಾಗಿ 6 ಬಾರಿ ಈ ಶುಭಾಂಶು ಶುಕ್ಲಾ ಅವರು ಪ್ರಯತ್ನ ಪಟ್ಟರು ಕೂಡ ಅಲ್ಲಿ ಫೇಲ್ ಆಗಿತ್ತು, ಅವಕಾಶ ಸಿಕ್ಕೇ ಇರಲಿಲ್ಲ. ಬಟ್ ಈಗ 7ನೇ ಬಾರಿ 41 ವರ್ಷಗಳ ಬಳಿಕ ಇದೇ 2025ಕ್ಕೆ ಶುಭಾಂಶು ಶುಕ್ಲಾ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನೌಕೆಯನ್ನ ತಲುಪಿದ್ದಾರೆ. 1984ರಲ್ಲಿ ರಾಕೇಶ್ ಶರ್ಮಾ ಭಾರತದ ಮೊದಲ ಗಗನಯಾತ್ರಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನೌಕೆ ತಲುಪಿದ್ರು ಅನ್ನುವಂತಹ ವಿಚಾರಗಳನ್ನ ಗಮನಿಸಿದ್ವಿ. ಅಲ್ಲಿದ್ದು 40ಕ್ಕೂ ಹೆಚ್ಚು ಎಕ್ಸ್ಪೆರಿಮೆಂಟ್ ಗಳನ್ನ ಕೂಡ ಮಾಡಿದ್ರು ಅನ್ನೋದನ್ನ ನಾವು ನೀವು ಗಮನಿಸಿದ್ವಿ. ಆದ್ರೆ ಈಗ 41 ವರ್ಷಗಳ ಬಳಿಕ ಮತ್ತೊಬ್ಬ ಭಾರತೀಯ ಈ ಸಾಧನೆ ಮಾಡಿದ್ದಾರೆ, ಅದೇ ಶುಭಾಂಶು ಶುಕ್ಲಾ. ಹಾಗಾಗಿ ಭಾರತೀಯರಲ್ಲಿ ಅತಿ ಹೆಚ್ಚು ಕುತೂಹಲ, ಅತಿ ಹೆಚ್ಚು ಸರ್ಚಿಂಗ್ ನಲ್ಲಿರುವಂತಹ ಹೆಸರು ಅಂದ್ರೆ ಈ ಶುಭಾಂಶು ಶುಕ್ಲಾ. ಯಾರಿವರು? ಮೂಲತಃ ಎಲ್ಲಿಯವರು? ಈಗ ಯಾವ ಯೋಜನೆಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನೌಕೆ ತಲುಪಿದ್ದಾರೆ? ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚೆಚ್ಚು ಜನ ಸರ್ಚಿಂಗ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಕೂಡ ಇದೆ. ಸೊ ಆ ವಿಚಾರಗಳನ್ನ ಈಗ ನಾವು ಗಮನಿಸ್ತಾ ಹೋಗೋಣ.
ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಈ ಸಾಧನೆ ಮಾಡಿದ್ದಾರೆ. ಈಗ ಲಕ್ನೋದ ಸಾಧಾರಣ ಕುಟುಂಬದಿಂದ ಬಂದ ಶುಭಾಂಶು ಶುಕ್ಲಾ ಲಕ್ನೋನ ಸಿಟಿ ಮಾಂಟೆಸರಿ ಶಾಲೆಯಲ್ಲಿ ಶಿಕ್ಷಣ ಕೂಡ ಪಡೆದುಕೊಂಡಿರ್ತಾರೆ. ಕಾರ್ಗಿಲ್ ಯುದ್ಧದ ನಂತರ ಕುಟುಂಬಕ್ಕೆ ತಿಳಿಸದೆ NDA ಪರೀಕ್ಷೆಯನ್ನು ತೆಗೆದುಕೊಂಡಿದ್ರು. 2005ರಲ್ಲಿ ಕಂಪ್ಯೂಟರ್ ಸೈನ್ಸ್ನಲ್ಲಿ BSc ಪದವಿ ಪಡೆದ ಶುಕ್ಲಾ ಬೆಂಗಳೂರಿನ IIScನಿಂದ ಶುಭಾಂಶು ಶುಕ್ಲಾ MTech ಪದವಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಏರೋಸ್ಪೇಸ್ ಇಂಜಿನಿಯರ್ಗಳಲ್ಲಿ MTech ಪದವಿ ನಂತರ 2006ರಲ್ಲಿ IAFನಲ್ಲಿ ಕಮಿಷನ್ ಪಡೆದು ಫೈಟರ್ ಪೈಲಟ್ ತರಬೇತಿ ಪಡೆದು ಪ್ರತಿಷ್ಠಿತ ಫೈಟರ್ ಜೆಟ್ಗಳಾದ ಸುಖೋಯ್ 30, MKI MiG-21, ಜಾಗ್ವಾರ್ ಹಲವು ವಿಮಾನಗಳಲ್ಲಿ ಬರೋಬ್ಬರಿ 2000 ಗಂಟೆಗಳಿಗೂ ಹೆಚ್ಚು ಹಾರಾಟ ಕೂಡ ನಡೆಸಿದ್ದಾರೆ. 2024ರಲ್ಲಿ ಈಗ ಇದೇ ಶುಭಾಂಶು ಶುಕ್ಲಾ ಅವರಿಗೆ ಬಡ್ತಿ ನೀಡಲಿ ಗ್ರೂಪ್ ಕ್ಯಾಪ್ಟನ್ ಆಗಿ ನೇಮಕ ಕೂಡ ಮಾಡಲಾಗಿದೆ. ರಷ್ಯಾ ಮತ್ತು ಭಾರತದಲ್ಲಿ ಬಾಹ್ಯಾಕಾಶ ತರಬೇತಿ ಪೂರ್ಣಗೊಳಿಸಿರುವ ಶುಭಾಂಶು ಶುಕ್ಲಾ ಈಗ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನೌಕೆಯನ್ನು ಕೂಡ ತಲುಪಿದ್ದಾರೆ. ಪ್ರಮುಖವಾಗಿ ಈಗ ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ತಲುಪಿದ್ದಾರೆ. ಪ್ರಮುಖವಾಗಿ 14 ದಿನ ಕೂಡ ಅಲ್ಲೇ ಇರ್ತಾರೆ. ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅವರು ವಾಸ್ತವ್ಯ ಹೂಡ್ತಾರೆ. 60 ಟೆಸ್ಟ್ಗಳನ್ನ ಕೂಡ ಮಾಡಲಿಕ್ಕಿದೆ ಈ ಟೀಮ್ ಅನ್ನುವಂಥ ವಿಚಾರವನ್ನ ಕೂಡ ನಾವು ಗಮನಿಸಬೇಕು. ಅದರಲ್ಲಿ 7 ಪರೀಕ್ಷೆನ ಶುಭಾಂಶು ಶುಕ್ಲಾ ಅವರೇ ಭಾರತದ 7 ಟೆಸ್ಟ್ಗೆ ಸಂಬಂಧಪಟ್ಟಂತೆ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಸೊ ಒಬ್ರಲ್ಲ ಇಬ್ರಲ್ಲ, ಈಗ ಶುಭಾಂಶು ಶುಕ್ಲಾ ಅವರ ಜೊತೆಗೆ 3 ಜನ ಗಗನಯಾತ್ರಿಗಳು ಕೂಡ ಇದ್ದಾರೆ. ಅಂದ್ರೆ 4 ಜನ ಗಗನಯಾತ್ರಿಗಳು 60ಕ್ಕೂ ಹೆಚ್ಚು ಎಕ್ಸ್ಪೆರಿಮೆಂಟ್ಗಳನ್ನ 14 ದಿನ ಅಲ್ಲೇ ಇರೋ ಮೂಲಕ ಮಾಡಲಿದ್ದಾರೆ ಎನ್ನುವಂತಹ ವಿಚಾರವನ್ನ ಕೂಡ ಗಮನಿಸಬೇಕು. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇದೇ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನೌಕೆಯಿಂದಲೇ ಆ ನಿಲ್ದಾಣಕ್ಕೆ ಈಗ ಆಲ್ರೆಡಿ ತಲುಪಿರೋದ್ರಿಂದ ಅಲ್ಲಿಂದಲೇ ಮೋಸ್ಟ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೂ ಕೂಡ ಅವರು ಸಂಭಾಷಣೆ ಮಾಡಲಿಕ್ಕಿದ್ದಾರೆ ಅನ್ನುವಂಥ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಬಹುತೇಕರಿಗೆ ಇಲ್ಲಿ 14 ದಿನ ಇರ್ತಾರಪ್ಪ ಆ ನಿಲ್ದಾಣದಲ್ಲಿ, ಅವ್ರು ಏನ್ ಆಹಾರ ಸೇವನೆ ಮಾಡ್ತಾರೆ ಇದು ಕೂಡ ಬಹುತೇಕರಿಗೆ ಕುತೂಹಲ. ಭಾರತೀಯರ ಮಟ್ಟಿಗೆ ಬಹಳ ಹೆಮ್ಮೆ ವಿಚಾರ ಅಂತ ಅಂದ್ರೆ ಅದು ಮೈಸೂರು ಹೆಮ್ಮೆ ಅಂತ ಹೇಳಬೇಕು. ಯಾಕಂದ್ರೆ ಮೈಸೂರಿನ ಆಹಾರವನ್ನ ಅಲ್ಲಿ ತಗೊಳ್ತಾರೆ ಶುಭಾಂಶು ಶುಕ್ಲಾ ಅನ್ನುವಂತಹ ವಿಚಾರ. ಕಾರಣ ಮೈಸೂರಿನ CFTRI ಸಿದ್ಧಪಡಿಸಿರುವಂತಹ ಹಲ್ವಾ ಮೊಸರನ್ನ, ಮಾವಿನ ರಸ, ಮಸಾಲೆಯುಕ್ತ ಹಂಗೇರಿಯನ್ ಕೆಂಪು ಮೆಣಸಿನಕಾಯಿ ಚಟ್ನಿಯನ್ನ ಯಾತ್ರೆಯ ವೇಳೆ ಶುಭಾಂಶು ಹಾಗೂ ಇತರೆ 3 ಯಾತ್ರಿಗಳು ಕೂಡ ಸೇವನೆ ಮಾಡಲಿದ್ದಾರೆ ಅನ್ನೋದು ಮೋಸ್ಟ್ಲಿ ರಾಜ್ಯದ ಮಟ್ಟಿಗೆ, ಮೈಸೂರಿನ ಮಟ್ಟಿಗೆ ಮತ್ತೊಂದು ಹೆಮ್ಮೆಯ ವಿಚಾರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.